ಕುದುರೆಮುಖ ಎಷ್ಟು ಬಾರಿ ಪ್ಲಾನ್ ಮಾಡಿದ್ವಿ, ಎಷ್ಟು ಬಾರಿ ರೈಡ್ ಮಾಡಿದ್ವಿ. ಆದರೆ ನಮ್ಮ ಕನಸು ಮಾತ್ರ ಒಂದೇ, ಒಮ್ಮೆ ಆದರೂ ಕುದುರೆಮುಖವನ್ನು ಮಳೆಯಲ್ಲೇ ರೈಡ್ ಮಾಡಬೇಕು ಅಂತ. ಪ್ರತಿ ಸಲ ಮಾನ್ಸೂನ್ ಸೀಸನ್ ಬಂದಾಗ ರೇನ್ ಜಾಕೆಟ್ ಸಿದ್ಧ ಆಗ್ತಿತ್ತು, ಬೈಕ್ ಸಿದ್ಧ ಆಗ್ತಿತ್ತು, ಮನಸ್ಸು ಸಿದ್ಧ ಆಗ್ತಿತ್ತು. ಆದರೆ ಪ್ರಕೃತಿ ನಮ್ಮ ಪ್ಲಾನ್ ನೋಡಿ ನಡೆಯೋದಿಲ್ಲ ನೋಡಿ. ಈ ಸಲವೂ ಅದೇ, ಮಳೆಗಾಗಿ ಬಂದ ನಾವು ಸೂರ್ಯನ ಬೆಳಕಿನಲ್ಲಿ ಕುದುರೆಮುಖವನ್ನು ನೋಡ್ತಿದ್ವಿ. ಹೌದು, ಮಳೆ ಬಂತು ಅಂದರೆ 5 ನಿಮಿಷ ಮಾತ್ರ, ಆಮೇಲೆ ಮತ್ತೆ ಬಿಸಿಲು. ಇಂದು ಮಂಜಿಲ್ಲದ ಕಾರಣ ಬೆಟ್ಟಗಳು ತಮ್ಮ ಸಂಪೂರ್ಣ ಸೌಂದರ್ಯವನ್ನು ನಮಗೆ ತೋರಿಸ್ತಿದ್ವು. ಬಹುಶಃ ಪ್ರಕೃತಿ ಹೇಳ್ತಿರ್ಬೋದು, ನಾನು ಒಂದೇ ರೀತಿಯಲ್ಲಿ ಸುಂದರವಲ್ಲ, ಪ್ರತಿ ಋತುವಿನಲ್ಲೂ ನನ್ನದೇ ಆದ ಸೌಂದರ್ಯ ಇದೆ ಅಂತ. ಈ ಕುದುರೆಮುಖದ ರಸ್ತೆಗಳಿಗೆ ಏನೋ ಒಂದು ವಿಚಿತ್ರ ಶಕ್ತಿ ಇದೆ. ರೋಡ್ಸ್ಗಳು ಸರಿಗಿಲ್ಲ, ಕೆಲವು ಕಡೆ ತುಂಬ ಕೆಟ್ಟ ರಸ್ತೆಗಳೇ. ಆದರೆ ಪ್ರತಿ ತಿರುವಿನ ನಂತರ ಕಾಣುವ ಆ ವ್ಯೂ, ಪ್ರತಿ ಹಸಿರು ಬೆಟ್ಟ, ಈ ಎಲ್ಲ ಟಯರ್ಡ್ನೆಸ್ನ ಮರೆಸಿಬಿಡುತ್ತೆ. ನನಗೆ ಈ ಕುದುರೆಮುಖದ ಸ್ಟ್ರೆಚ್ ಯಾಕೆ ಇಷ್ಟ ಅಂತ ಗೊತ್ತಾ? ಇದು ಕೇವಲ ರೋಡ್ ಅಷ್ಟೇ ಅಲ್ಲ, ಇದು ಇತಿಹಾಸದ ಮೇಲೆ ಬೆಳೆದ ಪ್ರಕೃತಿ. ಒಂದು ಕಾಲದಲ್ಲಿ ಈ ಬೆಟ್ಟಗಳ ಹೊಟ್ಟೆ ಬಗೆದು ಕಬ್ಬಿಣದ ಅದಿರು ತೆಗಿತಿದ್ರು. ಮನುಷ್ಯನ ಅಗತ್ಯಕ್ಕಾಗಿ ಬೆಟ್ಟಗಳನ್ನು ಕತ್ತರಿಸಿದ, ಕಾಡುಗಳನ್ನು ನೋಯಿಸಿದ, ಪ್ರಕೃತಿಯನ್ನು ತನ್ನ ಲಾಭಕ್ಕೆ ಬಳಸ್ಕೊಂಡ. ಆದರೆ ಕಾಲ ಬದಲಾಯಿತು. ಪರಿಸರದ ಹಾನಿಯ ಬಗ್ಗೆ ಹೆಚ್ಚಾದ ಕಾಳಜಿಯ ನಂತರ ಸುಪ್ರೀಂ ಕೋರ್ಟ್ ಆದೇಶದಂತೆ ಕುದುರೆಮುಖದ ಐರನ್ ಓರ್ ಮೈನಿಂಗ್ 2005ರ ಕೊನೆಯಲ್ಲಿ ನಿಲ್ಲುತ್ತೆ. ನಂತರ ನಿಧಾನವಾಗಿ ಆ ಪ್ರದೇಶವನ್ನು ಪ್ರಕೃತಿ ತನ್ನ ರೀತಿಯಲ್ಲಿ ಮತ್ತೆ ಅಪ್ಕೊಳ್ಳುತ್ತೆ. ಒಮ್ಮೆ ಕಾರ್ಮಿಕರ ಸದ್ದು ಕೇಳುತ್ತಿದ್ದ ಜಾಗದಲ್ಲಿ ಇಂದು ಹಕ್ಕಿಗಳ ಹಾಡು ಕೇಳಿಸುತ್ತೆ. ಒಮ್ಮೆ ಯಂತ್ರಗಳು ಓಡಾಡುತ್ತಿದ್ದ ಜಾಗದಲ್ಲಿ ಗಾಳಿ ಓಡುತ್ತೆ. ಒಮ್ಮೆ ಜನರಿಂದ ತುಂಬಿದ್ದ ಕ್ವಾರ್ಟರ್ಸ್ ಇಂದು ಮೌನವಾಗಿ ನಿಂತಿದೆ. ಆ ಖಾಲಿ ಕಟ್ಟಡಗಳನ್ನು ನೋಡಿದಾಗ ಒಂದೇ ಪ್ರಶ್ನೆ ಬರುತ್ತೆ, ನಾವು ಹೋಗಿಬಿಡುತ್ತೇವೆ, ಆದರೆ ಪ್ರಕೃತಿ ಮಾತ್ರ ಉಳಿದುಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ನೇಚರ್ ಆಲ್ವೇಸ್ ಫೈಂಡ್ಸ್ ಎ ವೇ ಟು ಹೀಲ್ ಇಟ್ ಸೆಲ್ಫ್ ಅಂತ. ಈ ಸ್ಟ್ರೆಚ್ನಲ್ಲಿ ನಮಗೆ ಟೈಮೇ ಇರಲಿಲ್ಲ, ಯಾಕಂದರೆ 1.5 ಗಂಟೆ ಒಳಗೆ ಈ ಸ್ಟ್ರೆಚ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದ್ದರಿಂದ ಕೆಲವು ಕಡೆ ನಿಲ್ಲಿಸ್ಬೇಕನ್ನಿಸಿದ್ದ ಜಾಗದಲ್ಲಿ ನಿಲ್ಲಿಲ್ಲ. ಒಂದು ಕಾಲದಲ್ಲಿ ಈ ಸ್ಟ್ರೆಚ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕನ್ನೋ ಕನಸು ಸಹ ಇತ್ತು. ಈಗ ಪ್ರವಾಸಿಗರು ಹೆಚ್ಚಾಗ್ತಿದ್ದಾರೆ, ಸಮಯ ಕಡಿಮೆ ಆಗ್ತಿದೆ, ಪ್ರತಿ ಜಾಗ ಬದಲಾಗ್ತಿದೆ. ಅದು ಕೂಡ ಲೈಫ್ನ ಒಂದು ಭಾಗನೇ ತಾನೆ. ಕೆಲವು ಕನಸುಗಳು ನೆರವೇರುತ್ತವೆ, ಕೆಲವು ನೆನಪಾಗಿ ಉಳಿಯುತ್ತವೆ. ಕುದುರೆಮುಖ ನನಗೆ ಕೇವಲ ಒಂದು ಡೆಸ್ಟಿನೇಷನ್ ಅಷ್ಟೇ ಅಲ್ಲ. ಮನುಷ್ಯ ಎಷ್ಟೇ ಬಲಶಾಲಿ ಅಂದುಕೊಂಡರೂ ಕೊನೆಯ ಮಾತು ಯಾವಾಗಲೂ ಪ್ರಕೃತಿಯದ್ದೇ ಎಂಬುದನ್ನು ನೆನಪಿಸುವ ಒಂದು ಸ್ಥಳ. ಮಳೆ ಇರಲಿ ಅಥವಾ ಬಿಸಿಲಿರಲಿ, ಕುದುರೆಮುಖ ಯಾವಾಗಲೂ ಹೃದಯದಲ್ಲಿ ಅದೇ ಸ್ಥಾನದಲ್ಲಿರುತ್ತೆ. ಚಲೋ ಬೈ, ನೋಡೋಣ. ಫೋಟೋಶೂಟ್ ಮುಗೀತು. ಇದೇ ಬಲಗಡೆ ಇರೋದೇ ಸಿಟಿ. ಒಳಗೆ ಹೋಗಿ ಅಂದ್ಕೊಂಡ್ವಿ, ಯಾರನ್ನ ಆಫೀಸರ್ಸ್ ಹಂಗೆ ಬಂದ್ರು ಅಂದ್ರೆ ಫೈನ್ ಹಾಕ್ಬಿಡ್ತಾರಂತೆ. ಸುಮ್ಮನೆ ರಿಸ್ಕೇ ಬೇಡ ಅಂತಂದು ಹೋಗಲಿಲ್ಲ. ಅವನು ಕೇಳ್ಕೊಂಬಂದ ಹೋಗಿ. ಒಂದು ಟೈಮ್ದಾಗ ಮೈನಿಂಗು ಅದು ಇದು, ಇವಾಗ ನೋಡ್ರಿ ಸ್ವರ್ಗ ಆದಂಗೆ ಆಗೈತಿ. ನಮ್ಮ ಕಡೆನೂ ಸಂಡೂರು ಐತಿ, ಆದ್ರೆ ಮೈನಿಂಗ್ ಐತಿ. 1.5 ತಾಸು ಕೊಟ್ಟಿರ್ತಾರೆ. 1.5 ತಾಸು ಒಳಗೆ ನಾವು ಆ ಕಡೆ ಚೆಕ್ ಪಾಯಿಂಟಿಗೆ ಹೋಗ್ಬೇಕು. ಸೊ ಇದು ಒಂದು ವ್ಯೂ ಪಾಯಿಂಟು. ಓ, ನೀರೆಷ್ಟು ಬ್ಲೂ ಐತಿ. ಹಾಂ, ಹೌದಾ? ಆ ಕಡೆ ಬರುತ್ತಲ್ಲ ಇನ್ನೊಂದು ಬ್ರಿಡ್ಜ್ಗೆ. ಹಾಂ 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 ಹಾಂ. ಯಾವ ಇದು ಅಲ್ಲ, ಇದು ನೀರು ನದಿ ಮೂಲ ಹುಡುಕ್ಬಾರ್ದಂತ ಗೊತ್ತಿಲ್ಲ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಹಾಯ್, 3ನೇ ಸಲ 4 ಸಲ ಏನೋ ಬಂದೀವಿ, ಬಿಸಿಲಾಗೆ ಬಂದೀವಿ, ಮಳೆನೇ ನೋಡಲಿಲ್ಲ ಅಲ್ಲಿ ಹಣೆ ಬರ. ಸೊ ಇದು ವ್ಯೂ. ಇವಾಗ ಏನಿಲ್ಲ, ಒಂದು ಫೋಟೋ ತಗೊಳ್ಳೋದು. ನಾವು ಬರಲಿ ಬಿಡ್ಲಿ, ಗಾಡಿಗಳು ಬರಬೇಕಷ್ಟೆ. ಪವನ್ ಹ್ಯಾಂಡ್ಲು ಸ್ಟ್ರೇಟ್ ಇಡು, ಚಲೋ ಬರ್ತಾವ. ಬ್ಯೂಟಿ. ಓ ಪವನ್, ನಾನು ನೋಡಿಲ್ಲ, ನಾನು ಫಸ್ಟ್ ಟೈಮ್ ನೋಡಿ. ಮತ್ತೆ 4 ಸಲ ಬಂದೀನಿ ನಾನು. ಬರೀ ಆ ಕಡೆನೇ ನೋಡಿ ಹೋಗ್ಬಿಡ್ತೀವಿ. ವಾ, ಈ ಕಡೆ ನೋಡಿ ಡ್ಯಾಮ್ ಇದ್ದಂಗೆ ಎಷ್ಟು ಚಂದ ಐತಿ.
ನೀನು ನೋಡಿಲ್ಲ ಅಲ್ಲ ಈ ಕಡೆ ಅವನು ನೋಡಿಲ್ಲ ತಗೋತಾನ ಹಂಗೆ ಕಾಣುತ್ತೆ ನೋಡ್ರಿ. ನಮಗಿದೆ ಒಂದು ಮಜಾ ಅಂದ್ರೆ ನಾವು ಬ್ಲೈಂಡಾಗಿ ಏನು ಹಿಂಗೆ ಹೊಡೆಯಂಗಿಲ್ಲ. ಮುಂದೆ ಇರ್ತಾರಲ್ಲ ಹೇಳ್ತಾರ ಯಾವುದೇ ಇದು ಇಲ್ಲ, ಕ್ಲಿಯರ್ ಐತಿ, ಟರ್ನಿಂಗ್ ಸ್ವಲ್ಪ ಈ ಟರ್ನಿಂಗ್ ಒಳಗೆ ಐತಿ, 90 ಡಿಗ್ರಿ ಟರ್ನಿಂಗ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಆ ಟೈಮ್ದಾಗ ಆರಾಮ್ಸೆ ಹೊಡೆದು ಬಿಡ್ತೀವಿ ನಾವು. ಇವಾಗ ನಾನು ತೆಗ್ಗು ತಪ್ಪಿಸಿದೆ ಗೊತ್ತಾ, ಕೌಂಟ್ರ್ ಸ್ಟೀರಿಂಗ್ ಅಂತಾರೆ ಅದನ್ನ. ಅದನ್ನು ನೀವು ರೂಢಿ ಮಾಡಿಬಿಟ್ರೆ ನಿಮ್ಮ ಮಜಲ್ ಮೆಮೊರಿ ಉಳಿದ್ಬಿಡುತ್ತೆ. ನೀವು ರೈಟ್ ಹೊಡಿಬೇಕಂದ್ರೆ ಜಸ್ಟ್ ಲೆಫ್ಟಿಗೆ ಟಿಲ್ಟ್ ಮಾಡಿದರೆ ಜಲ್ದಿ ರೈಟಿಗೆ ಹೊಳ್ಬಿಡುತ್ತೆ ಗಾಡಿ ಅವಾಗ. ಈ ಥರದ್ದು ಸ್ಕಿಲ್ಸಿಗೆ ಇನ್ವೆಸ್ಟ್ ಮಾಡಿರಿ ನೀವು, ಅಕಸ್ಮಾತ್ ಬೈಕ್ ಓಡ್ಸೋದು ಕಲ್ತೀರಿ ಅಂತ ಅಂದ್ರೆ. ಇವೆಲ್ಲ ಏನಂದ್ರೆ ಲೈಫ್ ಸೇವಿಂಗ್ ಇದು ಇದ್ದಂಗೆ. ಕಾರ್ನರಿಂಗ್ದೊಳಗೆ ಹೆಂಗೆ ಮಾಡಬೇಕು, ಇವು ಅಡ್ವೆಂಚರ್ ಗಾಡಿಗಳೆಲ್ಲ ಕಾರ್ನರಿಂಗಿಗೆ ಅಲ್ವೇ ಅಲ್ಲ. ಯಾಕಂದರೆ ನೋಡಿರಿ, ಫ್ರಂಟ್ ಮಾಡಿದರೆ ಇದ್ರದ್ದು ನೋಸ್ ಡೌನ್ ಆಗ್ತೈತಿ. ಸೊ ಅದೇನಾಗುತ್ತೆ ಗೊತ್ತಾ, ಸ್ಟೆಬಿಲಿಟಿನ ತಗೊಂಬಿಡುತ್ತಾ. ಸಸ್ಪೆನ್ಷನ್ ಯಾವ ಗಾಡಿಗೆ ಹಾರ್ಡ್ ಇರ್ತೈತಿ ಅದರಿಂದ ನೀವು ಕಾರ್ನರಿಂಗ್ ಚಲೋ ಹೊತ್ನಾಗ ಮಾಡ್ಬೋದು. ಬಟ್ ಇದ್ರ ಪರ್ಪಸೇ ಬೇರೆ. ಒಂದು ಪಾಯಿಂಟ್ವರೆಗೂ ನೀವು ಲೀನ್ ಮಾಡ್ಬೋದು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಮಾಡ್ತೀನಿ ಅಂತ ಹೋದ್ರೆ ನೀವು ಉಳಿಯಂಗಿಲ್ಲ. ನಾನು ಇದೆಲ್ಲ ನೋಡಿ ನಾನೇ ಎಂಜಾಯ್ ಮಾಡೋಕತ್ಬಿಟ್ಟು ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ, ನಿಮಗೆ ತೋರಿಸ್ತೀನಿ, ನೀವು ಅಂದರೆ ಜೊತೆಗೆ ಬಂದಿರಂಗೆ ಎಂಜಾಯ್ ಮಾಡಿರಿ ಅಂತ. ಬಟ್ ನಾನೇ ಇವೆಲ್ಲ ನೋಡೋಣ ನನ್ನ ಮಾತುಗಳೇ ಬರೋಂಗಿಲ್ಲ. ಅವ್ರು ಕೊಟ್ಟಿರೋ ಟೈಮ್ ಆಲ್ರೆಡಿ ಮುಗಿದ್ಬಿಟ್ಟೈತಿ, ಏನು ಮಾಡಬೇಕೋ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಫೈನ್ ಹಾಕ್ತಾರ ಅಂತಂದು ಹೇಳ್ಬಿಟ್ರು. ಇಲ್ಲಿಂದ ರೋಡ್ ಟಾಪ್ ಐತಿ. ಇನ್ನೊಂದು ಬೇಜಾರು ಏನಂದ್ರೆ ಅದೇ ಈ ಧರ್ಮಸ್ಥಳ ಬೋರ್ಡ್ ನೋಡ್ದಂಗೆಲ್ಲ ಬೇಜಾರಾಗತ್ತೆ, ಇಲ್ಲಿವರೆಗೂ ಬಂದು ಹೋಗ್ಲಿಲ್ಲಲ್ಲಪ್ಪ ಅಂತ. ಸಣ್ಣವಿದ್ದಾಗ ನನಗೆ ಘಾಟ್ಗಳ ಮೇಲೆ ಕಾಡುಗಳ ಮೇಲೆ ಇಷ್ಟ ಆಗಿದ್ದು ಅಂತ ಅಂದರೆ ಧರ್ಮಸ್ಥಳಕ್ಕೆ ಬಂದಾಗೆ. ಯಾಕಂದರೆ ನೈಟ್ ಜರ್ನಿ ಬೆಳಗ್ಗೆ ಟೈಮ್ದಾಗೆಲ್ಲ ಇನ್ನೇನು ಅಂದರೆ ಈ ಥರ ಹಿಂಗಿರ್ತಿತ್ತು ವೆದರ್. ಹಿಂಗಿದ್ದಾಗ ಯಾವುದೋ ಘಾಟ್ದಾಗ ಇರ್ತಿದ್ದೆ. ನನಗೆ ನೆನಪಿರಂಗೆ ನಾನು ಬಂದಿದ್ದು 3ರಿಂದ 4ನೇ ಕ್ಲಾಸ್ ಲಾಸ್ಟ್ ಅನ್ಕೊಂತೀನಿ. ಸೊ ಅಲ್ಲಿಂದ ಕಂಪ್ಲೀಟ್ ಡ್ರಾಪ್ ಏನೊಂದು ಟ್ರಿಪ್ ಹೋಗೋದೇ ಡ್ರಾಪ್ ಮಾಡಿಬಿಟ್ವಿ. ಅದಾದಮೇಲೆ ನಮ್ಮ ಅತ್ತಿ ಇದ್ದರು, ಅವ್ರು ಗೋವಾ ಕರ್ಕೊಂಡು ಹೋಗ್ತಿದ್ರು. ಆ ಟ್ರೈನ್ ಒಳಗೆ ಮತ್ತು ಸೇಮ್ ಈ ಥರದ್ದು ಘಾಟ್ಸು, ಆಮೇಲೆ ದೂದ್ ಸಾಗರು 2004ರಿಂದ ಅನ್ಕೊಂತೀನಿ ನಾನು ಆ ಕಡೆ ಆಲ್ಮೋಸ್ಟ್ ವರ್ಷ ಹೋಗ್ಬಿಟ್ಟಿನಿ ಆ ಕಡೆ. ಸೊ ಹಾಗಾಗಿ ಈ ಘಾಟ್ಗಳ ಮೇಲೆ ನನಗೆ ಜಾಸ್ತಿ ಒಲವು ಬಂದಿದ್ದು. ನೀವು ರೈಡ್ ಮಾಡ್ತೀರಿ ಅಂತ ಅಂದರೆ ಹಿಂಗೆ ಒಂದು ಡಿಸಿಪ್ಲಿನ್ನ ಅಳವಡಿಸ್ಕೊಂಡ್ಬಿಡ್ರಿ. ಯಾಕಂದ್ರೆ ರೈಡ್ ಇವತ್ತಿಲ್ಲ ನಾಳೆ ಮಾಡ್ಬೋದು, ಜೀವನ ದೊಡ್ಡದು. ಜಾಸ್ತಿ ಕುಯ್ದಿದ್ದೆ ಅಂತಲ್ಲ, ಕ್ಯಾಮ್ರಾ ಆಫ್ ಮಾಡೋಂಗೂ ಅನ್ಸೋವಲ್ದು. ಅಲ್ಲಿ ಚೆಕ್ ಪಾಯಿಂಟ್ ಹತ್ರ ಹೋಗಿ ಮತ್ತೆ ಆನ್ ಮಾಡ್ತೀನಂತ 2 ಗಂಟೆ ಲಾಸ್ಟ್ ಟೈಮ್ ಕೊಟ್ಟಿದ್ರು. ಇವಾಗ ಆಲ್ರೆಡಿ 15-20 ನಿಮಿಷ ಏನೋ ದಾಟ್ಬಿಟ್ಟಿವಿ. ಫೈನಲ್ಲಿ ಚೆಕ್ ಪಾಯಿಂಟಿಗೆ ಬಂದ್ವಿ. ಹಾಂ ತಿನ್ನಮ್ಮ. ಈ ಕಡೆಯಿಂದ ನೀವು ಕಾರ್ಕಳದಿಂದ ಬಂದರೆ ಕುದುರೆಮುಖ ಎಂಟ್ರ್ ಆಗ್ತೀರಿ. ಕುದುರೆಮುಖ ನಾವು ಎಕ್ಸಿಟ್ ಆದ್ವಿ. ಇವಾಗ ಇಲ್ಲಿ ಬಜ್ಜಿ ಬೋಂಡ ತಿಂದ್ವಿ, ಚಲೋ ಐತಿ. ಪಾಪ ಇಬ್ಬರು ವಯಸ್ಸಾಗಿರೋ ಅಜ್ಜಿಗಳು ಮಾಡ್ತಾರೆ ಇದನ್ನ, ಚಲೋ ಇತ್ತು. ಇಂತಲ್ಲಿ ಬಂದು ತಿನ್ನಿರಿ, ಅವ್ರಿಗೂ ಹೆಲ್ಪ್ ಆಗ್ತೈತಿ. ಅಂದರೆ ಇಂಡಿಪೆಂಡೆಂಟ್ ಇರ್ತಾರಲ್ಲ, ಸೊ ಅವ್ರಿಗೆ ಹೆಲ್ಪ್ ಆಗ್ತೈತಿ. ಚಲೋ ಇತ್ತು. ನಾನು ಟೇಸ್ಟ್ ವೈಸು ಇದೆಲ್ಲ ಕಂಪೇರ್ ಮಾಡಿದರೆ ಬೆಸ್ಟ್, ಚಲೋ ಇತ್ತು. ರೆಕಮೆಂಡ್ ಮಾಡ್ತೀನಿ ನಾನು. 40 ರೂಪಾಯಿ ಪ್ಲೇಟ್. ನೀವು ಏನರ ತೊಗೊಳ್ರಿ, ಬೋಂಡ ತೊಗೊಳ್ರಿ, ಆಲೂಗಡ್ಡೆ ಬಜ್ಜಿ ತೊಗೊಳ್ರಿ. ಇಲ್ಲಿಂದ ಕುಂದಾಪುರ ಇತ್ತು ಪ್ಲಾನು, ಚೇಂಜ್ ಮಾಡಿ ಉಡುಪಿ ಹೊಂಟಿವಿ. ಉಡುಪಿಗೆ ಹೋಗಿ ಅಲ್ಲಿ ಒಂದು ಹೋಮ್ ಸ್ಟೇ ಥರದ್ದೇನೋ ಮಾತಾಡೋಣ, ಅಂದರೆ 1 BHK ಮನೆ. ಸೊ ಅದಿಷ್ಟು. ಕುದುರೆಮುಖದ ಕಾಡಿನಿಂದ ಹೊರಗೆ ಬಂದಾಗಲೇ ಒಂದು ಡಿಫ್ರೆಂಟ್ ವೈಬ್ ಶುರುವಾಗಿತ್ತು. ಇಲ್ಲಿಯವರೆಗೂ ಸುತ್ತಲೂ ಬರೀ ಹಸಿರು, ದೊಡ್ಡ ದೊಡ್ಡ ಮರಗಳು, ಆ ಗಾಳಿ, ಆ ಮೋಡ. ಆದರೆ ಕುದುರೆಮುಖ ದಾಟಿ ಕೆಳಗೆ ಬಂದಂತೆ ಎಲ್ಲವೂ ಕಂಪ್ಲೀಟ್ ಬದಲಾಗಿತ್ತು. ಮುಂದೆ ನೋಡಿದರೆ ಬಿಸಿಲು, ಓಪನ್ ರೋಡ್ಸ್, ಸುತ್ತಮುತ್ತ ಕಾಡಿನ ಬದಲು ಮನೆಗಳು, ಜನ. ಒಂದು ಕಡೆ ಕಾಡಿನ ಮಧ್ಯೆ ಹೋಗೋದು ಎಷ್ಟು ಚೆನ್ನಾಗಿರುತ್ತೋ, ಇನ್ನೊಂದು ಕಡೆ ಈ ತರಹದ ಹೈವೇಗಳಲ್ಲಿ ಹೋಗೋದು ಕೂಡ ಒಂದು ರೀತಿಯ ಖುಷಿ. ಹಾಗೆ ನಿಧಾನವಾಗಿ ದಕ್ಷಿಣ ಕನ್ನಡದ ಕಡೆ ಬಂದ್ವಿ. ನಮಗೆ ಉಳಿದುಕೊಳ್ಳುವ ಜಾಗಕ್ಕೆ ಯಾವುದೇ ತೊಂದರೆ ಇರಲಿಲ್ಲ. ಕೊನೆಗೂ ನಮ್ಮ ಸ್ಟೇ ಸಿಕ್ತು. ಬೈಕ್ನ ನಿಲ್ಲಿಸಿ ಎಲ್ಲ ಲಗೇಜಸ್ನೂ ಒಳಗಿಟ್ಟು ಸುಮಾರು 1 ಗಂಟೆ ರೆಸ್ಟ್ ಮಾಡಿದ್ವಿ. ದೇಹಕ್ಕಷ್ಟೇ ಅಲ್ಲ, ಸ್ವಲ್ಪ ಮೈಂಡ್ಗೂ ರೆಸ್ಟ್ ಬೇಕಿತ್ತು. ಸುಮಾರು 1 ಗಂಟೆ ನಂತರ ಮತ್ತೆ ಹೊರಟ್ವಿ. ಈ ಬಾರಿ ಪಡುಬಿದ್ರಿ ಕಡಲ ತೀರ. ಬೀಚ್ ತಲುಪಿದ ಮೇಲೆ ನೀರಿನ ಕಡೆ ಹೋಗಬೇಕು ಅನ್ನೋ ಆಸೆ ಎಲ್ರಿಗಿತ್ತು.
ಆದರೆ ಮಳೆಗಾಲದ ಕಾರಣ ಸಮುದ್ರಕ್ಕೆ ಇಳಿಯುವುದನ್ನು ನಿಷೇಧಿಸಿದ್ರು. ಮೇಲೆ ನೋಡಿದರೆ ಸೂರ್ಯ ಮುಳುಗುವ ಸಮಯವಾಗಿತ್ತು. ಇವತ್ತು ಒಳ್ಳೆಯ ಸೂರ್ಯಾಸ್ತನಾದರೂ ನೋಡ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಸಣ್ಣ ಸಣ್ಣ ಮೋಡಗಳು ಸೇರಿಕೊಂಡು ಸೂರ್ಯನನ್ನೇ ಮುಚ್ಚಿಬಿಟ್ಟಿದ್ದು. ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ಆದರೆ ಅಲ್ಲೇ ನಿಂತು ಸಮುದ್ರ ನೋಡ್ತಿದ್ದಾಗ ಒಂದು ವಿಷಯ ಅರ್ಥ ಆಯಿತು. ಪ್ರಯಾಣ ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕಂತಲ್ಲ. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲ್ಲ, ಆದರೂ ಆ ಜಾಗದಲ್ಲಿ ಜೊತೆಗಾದ ಸಮಯವೇ ನೆನಪಾಗಿ ಉಳಿಯುತ್ತೆ. ನೀರೊಳಗೆ ಇಳಿಲಿಲ್ಲ, ಸನ್ಸೆಟ್ಟು ನೋಡಲಿಲ್ಲ, ಆದರೂ ಎಲ್ಲರೂ ಸೇರಿ ನಕ್ಕು ಮಾತಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಆಮೇಲೆ ಹೊರಟ್ವಿ. ವಾಪಸ್ ನಮ್ಮ ಸ್ಟೇಗೆ ಬಂದಿರೋ ಹೈವೇ ಬಿಟ್ಟು ಕಂಟ್ರಿ ರೋಡಿಂದ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆ ದಾರಿಯಲ್ಲಿ ವಾಪಸ್ ಹೋಗ್ತಾ ಇದ್ದಾಗ ಒಂದು ಕಡೆ ಹಳೆಯ ಮೀನುಗಾರರ ದೋಣಿ ಕಣ್ಣಿಗೆ ಕಾಣಿಸ್ತು. ಮೀನುಗಾರರು ಯಾರೂ ಇದ್ದಿಲ್ಲ, ದೋಣಿ ಮಾತ್ರ ಅಲ್ಲೇ ಬಿದ್ದಿತ್ತು. ನನಗೂ ಪವನ್ಗೂ ಅದನ್ನು ನೋಡಿದ ತಕ್ಷಣ ಹೋಗಿ ನೋಡೋಣ ಅನ್ನಿಸ್ತು. ಅದರ ಒಳಗೆ ಹೋದಾಗ ಅದು ಬರೀ ಹಳೆಯ ದೋಣಿ ಅಂತ ಅನ್ನಿಸ್ಲಿಲ್ಲ. ಒಂದು ಕಾಲದಲ್ಲಿ ಯಾರೋ ಒಬ್ಬರು ಇದೇ ದೋಣಿಯಲ್ಲಿ ಸಮುದ್ರಕ್ಕೆ ಹೋಗಿರ್ಬೋದು. ಅದೇ ದೋಣಿಯಲ್ಲಿ ಮೀನು ಹಿಡಿದು ಮನೆಗೆ ಊಟ ತಗೊಂಡು ಹೋಗಿರ್ಬೋದು. ಅವರ ಮನೆಯ ಖರ್ಚು, ಅವರ ಮಕ್ಕಳ ಊಟ, ಅವರ ಬದುಕು ಹಾಗೂ ಮುಂದಿನ ಜೀವನ ಎಲ್ಲದಕ್ಕೂ ಈ ದೋಣಿಯು ಒಂದು ಕಾರಣವಾಗಿರ್ಬೋದು. ಇವತ್ತು ಅದೇ ದೋಣಿ ಯಾರು ಇಲ್ಲದೆ, ಯಾರಿಗೂ ಬೇಡವಾಗಿ ಸುಮ್ಮನೆ ಅಲ್ಲೇ ನಿಂತಿದೆ. ನಮ್ಮ ಪಾಲಿಗೆ ನಮ್ಮ ಬೈಕ್ ಎಷ್ಟು ಮುಖ್ಯನೋ ಅದ್ರ ಮೇಲೆ ನಾವು ಸಾವಿರಾರು ಕಿಲೋಮೀಟ್ರ್ ಹೋಗಿರ್ತೀವಿ. ಅದ್ರ ಜೊತೆ ಎಷ್ಟೋ ನೆನಪುಗಳಿರುತ್ತೆ. ಆ ಅಟ್ಯಾಚ್ಮೆಂಟ್, ಅದಕ್ಕೇನಾದರೂ ಆದರೆ ನಮ್ಮ ಮನಸ್ಸೇ ನೋವಾಗಿರುತ್ತೆ. ಹಾಗೆ ಒಬ್ಬ ಮೀನುಗಾರನಿಗೆ ಈ ದೋಣಿ ಬರೀ ದೋಣಿ ಆಗಿರಲ್ಲ. ಒಂದು ಕಾಲದಲ್ಲಿ ಈ ದೋಣಿ ಅವರ ಬದುಕನ್ನು ಸಾಗಿಸಿರುತ್ತೆ, ಅವ್ರ ಮನೆಗೆ ಅನ್ನ ಕೊಟ್ಟಿರುತ್ತೆ, ಅವರ ಕುಟುಂಬದ ಕನಸುಗಳನ್ನು ಹೊತ್ತು ಸಮುದ್ರಕ್ಕೆ ಹೋಗಿರುತ್ತೆ. ಇವತ್ತು ಅದೇ ದೋಣಿ ಯಾರೂ ಇಲ್ಲದೆ ತನ್ನ ಹಳೆಯ ದಿನಗಳನ್ನು ನೆನಪಿಸ್ಕೊಳ್ತಾ ನಿಂತಿದೆ. ಅದನ್ನು ನೋಡಿದಾಗ ನನಗೆ ಗೊತ್ತಿಲ್ಲ, ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾವು ನಮ್ಮ ವಸ್ತುಗಳ ಜೊತೆ ಎಷ್ಟು ಭಾವನೆ ಬೆಳೆಸ್ಕೊಂಡಿರ್ತೀವಲ್ವಾ. ಒಂದು ದಿನ ಅವು ನಮ್ಮ ಜೊತೆ ಇರುತ್ತವೆ, ಮತ್ತೊಂದು ದಿನ ಅವು ನಮ್ಮ ನೆನಪಾಗಿ ಮಾತ್ರ ಉಳಿಯುತ್ತವೆ. ಮತ್ತೆ ಬೈಕ್ ಹತ್ತಿ ಇನ್ನೇನು ಕತ್ಲಾಗ್ತಿತ್ತು, ನಮ್ಮ ಸ್ಟೇ ಕಡೆ ಹೊರಟ್ವಿ. ಹೀಗೆ ಕುದುರೆಮುಖದ ತಂಪಾದ ಕಾಡಿನಿಂದ ಶುರುವಾದ ಆ ದಿನ ಬಿಸಿಲಿನ ರಸ್ತೆಗಳನ್ನು ದಾಟಿ ಸಮುದ್ರ ಹತ್ತಿರ ಬಂದು ಒಂದು ಹಳೆಯ ದೋಣಿ ಕಥೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುಗೀತು. ಪ್ರಯಾಣ ಮುಗ್ದಿತ್ತು, ಆದರೆ ಆ ದಿನ ಕೊಟ್ಟ ನೆನಪುಗಳು ಅಲ್ಲಿಗೆ ಮುಗ್ದಿರಲಿಲ್ಲ.